ಆನೇಕಲ್ ತಾಲೂಕಿನ ದೊಮ್ಮಸಂದ್ರ ಗ್ರಾಮದ ಧರ್ಮಸಾಗರ ಎಂ ಮುದ್ದಣ್ಣ ಮುನಿಮಲ್ಲಮ್ಮ ಪ್ರೌಢಶಾಲೆ ಮತ್ತು ಪದವಿ ಪೂರ್ವ ಕಾಲೇಜಿನಲ್ಲಿ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಪಡೆದ 31 ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು. ವಿದ್ಯಾರ್ಥಿಗಳೊಂದಿಗೆ ಅವರ ಪೋಷಕರು ಸಮಾರಂಭದಲ್ಲಿ ಪಾಲ್ಗೊಂಡಿದ್ದು ಅವರಿಗೆ ಮೈಸೂರು ಪೇಟ ತುಡಿಸಿ ಹಾರ ಹಾಕಿ ನೆನಪಿನ ಕಾಣಿಕೆ ನೀಡಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಧರ್ಮಸಾಗರ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿ ಶಾಂತಕುಮಾರ್, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವದ ಅಂಗವಾಗಿ ಈ ಸನ್ಮಾನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಎಂದು ತಿಳಿಸಿದ್ದಾರೆ. ವಿದ್ಯಾರ್ಥಿಗಳು, ಪೋಷಕರು, ಶಿಕ್ಷಕರು ಮತ್ತು ಶಾಲಾ ಸಿಬ್ಬಂದಿ ವರ್ಗವನ್ನ ಸತ್ಕರಿಸಲಾಗಿದ್ದು, ಏಪ್ರಿಲ್ 14ರಂದು ಸರ್ಕಾರಿ ರಜೆ ಇದ್ದರೂ ಸಹ ಅಂಬೇಡ್ಕರ್ ಅವರ ತತ್ವಗಳನ್ನು ಅಧಿಕಾರಿಗಳು ಮತ್ತು ಸಾರ್ವಜನಿಕರಿಗೆ ತಿಳಿಸುವಲ್ಲಿ ವಿಫಲರಾಗಿದ್ದಾರೆ ಎಂದು ಅವರು ವಿಷಾದಿಸಿದ್ದಾರೆ. ಶಿಕ್ಷಣ ಸಂಸ್ಥೆಗಳಲ್ಲಿ ಮಾತ್ರ ಅಂಬೇಡ್ಕರ್ ಅವರ ತತ್ವಗಳು ಪುಸ್ತಕಗಳಿಗೆ ಸೀಮಿತವಾಗಿದೆ. ಕಾನೂನು, ಸಂವಿಧಾನ, ಸಮಾನತೆ ಮತ್ತು ಮಾಹಿತಿ ಹಕ್ಕು ಕಾಯ್ದೆಯ ಬಗ್ಗೆ ಸರಿಯಾದ ಅರಿವು ಮೂಡಿಸುವಲ್ಲಿ ವಿಫಲರಾಗಿದ್ದೇವೆ. ಇದು ದೇಶದ ನಾಗರಿಕರು ಗೊಂದಲಕ್ಕೀಡಾಗುವ ವಿಷಯ. ಆಡಳಿತ ನಡೆಸುವವರು ಸತ್ಯವನ್ನ ಜಾರಿಗೆ ತರದ ಕಾರಣದಿಂದಾಗಿ ದಿನನಿತ್ಯ ಅಪರಾಧಗಳು ಹೆಚ್ಚಾಗ್ತಾ ಇದೆ ಮತ್ತು ಜನರು ಕ್ರೂರಿಗಳಾಗ್ತಾ ಇದ್ದಾರೆ ಎಂದು ವಿಷಾದಿಸಿದ್ದಾರೆ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ರಚಿಸಿದ ಸಂವಿಧಾನವು ಸಮಾಜದ ಎಲ್ಲ ವರ್ಗದವರಿಗೆ ನಿಜವಾದ ಸತ್ಯವನ್ನು ತಿಳಿಸುತ್ತದೆ ಎಂದು ಶಾಂತಕುಮಾರ್ ಪ್ರತಿಪಾದಿಸಿದ್ದಾರೆ. ಧರ್ಮಸಾಗರ ವಿದ್ಯಾಸಂಸ್ಥೆಯ ಖಜಾಂಚಿ ಡಿವಿ ಧನರಾಜು ಮಾತನಾಡಿ, 1968ರಲ್ಲಿ ಸಂಸ್ಥಾಪನೆಯಾದ ಈ ಸಂಸ್ಥೆಯು ಪ್ರಾರಂಭದಲ್ಲಿ ಎದುರಿಸಿದ ಕಷ್ಟಗಳನ್ನು ನೆನಪಿಸಿಕೊಂಡು, ಆಗ ಬಸ್ಸುಗಳಿರಲಿಲ್ಲ. ಆದ್ರಿಂದ ಸುತ್ತಮುತ್ತಲಿನ ಹಳ್ಳಿಯ ಮಕ್ಕಳು ಸರ್ಜಾಪುರ ಮತ್ತು ಬೆಂಗಳೂರಿಗೆ ಹೋಗಿ ವಿದ್ಯಾಭ್ಯಾಸ ಮಾಡಬೇಕಾಗಿತ್ತು. ನಮ್ಮ ಹಿರಿಯರು ದೊಮ್ಮಸಂದ್ರ ಗ್ರಾಮದಲ್ಲಿ ₹1 ಸಂಗ್ರಹಿಸಿ ಈ ಸಂಸ್ಥೆಯನ್ನ ಕಟ್ಟಿದ್ದಾರೆ. ಇದು ನಮ್ಮ ಶಾಲೆಯ ರಾಜ್ಯ ಮಟ್ಟದಲ್ಲಿ ಶಿಕ್ಷಣ ನೀಡುವ ಸಂಸ್ಥೆಯಾಗಿ ಬೆಳೆದಿದೆ ಎಂದು ತಿಳಿಸಿದ್ದಾರೆ. ಓಕೆ ಸರ್. ಚೌಡೇಕರ್ ನೀರನ್ನು ಮುಟ್ಟುವಾಗ ಅದು ಕೂಡ ಅವರಿಗೆ ಒಪ್ಪಲಾರದ ಮನಸ್ಸಿಗೆ ಬಂತು, ಅನ್ಯ ಭಾವಿಸಿದ್ದಾರೆ, ಅದು ತಪ್ಪದು. ಅದೇ ರೀತಿ ಡಾಕ್ಟರ್ ಅಂಬೇಡ್ಕರ್ ಅವರು 46ನೇ ಇಸ್ವಿಯಲ್ಲಿ ಬ್ರಿಟಿಷ್ ಸರ್ಕಾರ ಮತ್ತು ಭಾರತ ಸರ್ಕಾರ ಇದ್ದಾಗ ಅವರು ಈ ದೇಶದ ಜಲಸಂಪನ್ಮೂಲ ಮತ್ತು ವಿದ್ಯುತ್ ಶಕ್ತಿಯ ಮಂತ್ರಿ ಆಗ್ತಾರೆ. ಇವತ್ತೇನಾದ್ರೂ ನಮ್ಮ ದೇಶದಲ್ಲಿ ನೀವು ಎಲ್ಲ ನದಿಗಳಲ್ಲಿ ನೀರು ನೋಡ್ಬೇಕಾದ್ರೆ ಅಥವಾ ವಿದ್ಯುತ್ ಶಕ್ತಿ ಸ್ವಿಚ್ ಆಗಿ ಬರಬೇಕಾದ್ರೆ ಅದಕ್ಕೆ ಮಹತ್ವದ ಕಾರಣ ಬಿ ಆರ್ ಅಂಬೇಡ್ಕರ್ ಅವರು. ಅದೇ ರೀತಿ ಬಿಟ್ಟಿದ್ದೀನಿ ನಾನು, ಆಮೇಲೆ ಕೇಳ್ತೀನಿ. ಓಡ್ರ್ ಹಾಕೊಡು. ಓಕೆ ಸರ್. ನೋಡಿ ನಂದಕಿಶೋರ್ ಮೊದಲನೇದಾಗಿ ಇಡೀ ಜಗತ್ತಿಗೆ, ನಮ್ಮ ಭಾರತ ದೇಶ ಎಲ್ಲ ಇಡೀ ಜಗತ್ತಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ 135ನೇ ಜನ್ಮದಿನದ ಎಲ್ರಿಗೂ ಶುಭಾಶಯಗಳು ತಿಳಿಸ್ತಾ, ಇವತ್ತಿನ ಕಾರ್ಯಕ್ರಮ ಇವತ್ತೇ ಮಾಡಬೇಕಂತ ಯಾಕೆ ಅಂದ್ಕೊಂಡ್ವಿ ಅಂದರೆ, ಈಗಾಗಲೇ ನಮ್ಮ ಕಾರ್ಯದರ್ಶಿಯವರು ಶಾಂತಕುಮಾರ್ ಅವರು ಹೇಳಿದಂಗೆ ಇಲ್ಲಿ ಎಲ್ಲ ಸಾಮಾನ್ಯ ಜನತೆ ಒಂದು ವಿದ್ಯಾಭ್ಯಾಸಕ್ಕೆ ಬರ್ತಾ ಇರೋದು. ಇಲ್ಲಿ ಪ್ರತಿಯೊಬ್ಬರು ಅವರ ಪ್ರತಿಭೆ ಗುರುತಿಸಿ ನಮ್ಮ ಉಪನ್ಯಾಸಕರಿಂದ ಹಿಡಿದು ಪ್ರಿನ್ಸಿಪಾಲ್ರಿಂದ ಹಿಡಿದು ಎಲ್ಲ ಅವರು ಒಳ್ಳೆಯ ವಿದ್ಯಾಭ್ಯಾಸ ಕೊಟ್ಟು ಅವರು ಒಳ್ಳೆಯ ಹೆಚ್ಚಿನ ಅಂಕ ಪಡೆದಿದ್ದಾರೆ. ಅವ್ರಿಗೆ ಒಂದು ಮಕ್ಕಳಿಗೆ ಅಭಿನಂದನೆ ಸಲ್ಲಿಸಿದ್ರೆ ನಮ್ಮ ಕಾಲೇಜಿಂದ ಭಾಳ ಉತ್ತಮ ಅಂತೇಳಿ ಮಾತಾಡಿಕೊಂಡು ಮಾಡಿದ್ವಿ. ಯಾಕಂದರೆ ಪ್ರತಿಯೊಬ್ಬರ ಮನೆಯಲ್ಲಿನೂ ಮೀಡಿಯಾ ಐತೆ, ಪ್ರತಿಯೊಬ್ಬರು ಪೇಪರ್ ಓದ್ತಾರೆ, ಪ್ರತಿಯೊಬ್ಬರ ಮನೆಯಲ್ಲಿ ಮೀಡಿಯಾ ಐತೆ. ಸುಮಾರು ಇವರು ಸಾಮಾನ್ಯ ಜನ ಮನೆಯಲ್ಲಿ ಟಿ ವಿ ಹಾಕ್ತಾನೆ. ಇವಾಗ ರಿಸಲ್ಟ್ ಬಂದಿದ್ದ ಟೈಮ್ನಲ್ಲಿ ದೊಡ್ಡ ಶಾಲೆಗಳು, ದೊಡ್ಡ ಕಾಲೇಜುಗಳಲ್ಲಿ ದೊಡ್ಡ ಪೇರೆಂಟ್ಸ್ಗಳ ಹೆಸರುಗಳು ಬರ್ತಾ ಇರ್ತವೆ ಟಿ ವಿಯಲ್ಲಿ. ಅವ್ರು ನೋಡ್ತಾ ಇರ್ತಾರೆ, ನನ್ನ ಮಕ್ಕಳದ್ದು ಬರಲಿಲ್ಲ ಅಂತ ವಂಚಿತರಾಗ್ತಾರೆ. ಆ ರೀತಿ ವಂಚಿತರಾಗಬಾರ್ದು. ಸಾಮಾನ್ಯ ಜನನೂ ನನ್ನ ಮಕ್ಕಳು ಉನ್ನತ ಸ್ಥಾನ ಒಳ್ಳೆ ವಿದ್ಯಾಭ್ಯಾಸ ಮಾಡಿ ಒಳ್ಳೆ ಅಂಕ ಪಡೆದಿದ್ದಾರೆ ಅಂತೇಳಿ ಅವ್ರಿಗೂ ಒಂದು ಗುರುತಿಸ್ದಂಗೆ ಆಗ್ತೈತೆ ಅಂತ ಅವ್ರ ಪೇರೆಂಟ್ಸ್ ಎದುರಿನಲ್ಲೇ ಈ ಕಾರ್ಯಕ್ರಮ ಹಮ್ಮಿಕೊಂಡು ಅವರ
ಪೇರೆಂಟ್ಸ್ನ ಮಕ್ಕಳಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದಾಗ ಅವರು ಪೇರೆಂಟ್ಸಲ್ಲಿ ಒಂದು ಆನಂದ ಭಾವ ಬಂತು. ನಮಗೆ ಆಡಳಿತ ಮಂಡಳಿಗೆ ಭಾರಿ ಖುಷಿ ಆಯಿತು. ಇವಾಗ 1968ರಲ್ಲಿ ಹಿರಿಯರು ಏನು ಈ ನಮ್ಮ ಆಡಳಿತ ಮಂಡಳಿ ಸ್ಕೂಲು ಬಡ ವಿದ್ಯಾರ್ಥಿಗಳಿಗೆ ಮತ್ತು ಪ್ರತಿಯೊಬ್ಬರಿಗೂ ಶಾಲೆ ಕಾಲೇಜು ಅನುಕೂಲ ಆಗಲಿ ಅಂತ ಸ್ಥಾಪನೆ ಮಾಡಿದ್ರು. ಆ ಹಿರಿಯರ ಕನಸು ನಾವು ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ಆಡಳಿತ ಮಂಡಳಿ ಕಡೆಯಿಂದ ಆನಂದ ಒಂದು ಯಶಸ್ವಿಗೊಳಿಸ್ತಾ ಇರೋದಕ್ಕೆ ನಮಗೊಂದು ಸಂತೋಷ. ನಾವು ಒದಗಿಸ್ಕೊಡೋದಕ್ಕೆ ಅನುಕೂಲ ಮಾಡ್ಕೊಂಡಿರ್ತಾರೆ. ಎಷ್ಟೋ ಸಾರಿ ಫೀಸು ಕಟ್ಟಿಲ್ಲ, ಫೀಸು ಆಗಿಲ್ಲ, ಆಲ್ ಟಿಕೆಟ್ ಕೊಡಬೇಕಾ ಬೇಡವಾ ಅಂತ ನಾವು ಕೇಳಿದಾಗಲೂ ಕೂಡ ಪರವಾಗಿಲ್ಲ, ಅವರು ವಿದ್ಯಾಭ್ಯಾಸ ಮಾಡ್ತಿದ್ದಾರೆ, ಅವರಿಗೆ ಅನುವು ಮಾಡಿಕೊಡಿ, ಎಕ್ಸಾಮ್ ಬರೀಲಿ, ಮತ್ತು ಯಾವಾಗ ಅವ್ರ ಹತ್ರ ಇದ್ದಾಗ ತಗೊಳ್ಳಿ ಅಂತ ಹೇಳಿ ಅವರಿಗೆ ಪ್ರತಿಯೊಂದು ಹಂತದಲ್ಲೂ ಎಲ್ಲ ಉಪನ್ಯಾಸಕರಿಗಾಗಿರ್ಬೋದು, ನನಗಾಗಿರ್ಬೋದು, ಪ್ರಾಂಶುಪಾಲನಾಗಿ ನನಗಾಗಿರ್ಬೋದು, ನಮ್ಮ ಕಚೇರಿ ಸಿಬ್ಬಂದಿಗಾಗಿರ್ಬೋದು, ಎಲ್ಲರಿಗೂ ಅವರು ಬುದ್ಧಿ ಹೇಳ್ತಾ ನಮಗೆ ದಾರಿ ತೋರಿಸ್ತಾ ಒಳ್ಳೆ ಕೆಲಸಗಳನ್ನು ಮಾಡ್ತಿದ್ದಾರೆ. ಮತ್ತು ಇವತ್ತು ವಿದ್ಯಾರ್ಥಿಗಳು ಇಷ್ಟು ಅಂಕಗಳನ್ನು ಗಳಿಸೋದಕ್ಕೆ ಕಾರಣ ಅಂತಂದರೆ ನಮ್ಮ ಆಡಳಿತ ಮಂಡಳಿಯವರೇ. ಅದರಲ್ಲೂ ನಮ್ಮ ಖಜಾಂಚಿಗಳಾಗಿರ್ಬೋದು, ದಂಡ್ರ ಸರ್ ಆಗಿರ್ಬೋದು, ನಮ್ಮ ಸೆಕ್ರೆಟರಿ ಸರ್ ಆಗಿರ್ಬೋದು, ಮತ್ತು ಇನ್ನೊಂದು ನಮಗೆ ಯಾವುದೇ ಒಂದು ಹಂತದಲ್ಲಿ NSS ಕಾರ್ಯಕ್ರಮ ಆಗಿರ್ಬೋದು, ಮತ್ತು ಬೇರೆ ಬೇರೆ ಇವತ್ತಿನ ನಮ್ಮ ಉಪನ್ಯಾಸಕರಿಗೆ ಒಂದು ಮೊಮೆಂಟೋ ಕೊಟ್ಟರು. ಸರ್, ನಾವು ನಮ್ಮ ಕೆಲಸ ಮಾಡಿದ್ದೀವಿ, ನಮಗೆ ಯಾಕೆ ಅಂತ ಕೇಳಿದೆ. ಆದರೆ ನಮ್ಮನ್ನು ಕೂಡ ಅದನ್ನೇನು ಅಂತಂದರೆ ಅವರು ಬೇಡ, ನೀವು ಕೂಡ ಇದರಲ್ಲಿ ಪಾಲಿದೆ, ನಿಮ್ಮ ಪಾಲು ಇದೆ ಅಂತ ಹೇಳ್ಬಿಟ್ಟು ನಮಗೂ ಕೂಡ ಒಂದು ಸನ್ಮಾನವನ್ನು ಮಾಡಿದ್ರೆ ಅದಕ್ಕೆ ನಾನು ನಮ್ಮ ಉಪನ್ಯಾಸಕರ ಪರವಾಗಿ ಚಿರಋಣಿಯಾಗಿರ್ತೀನಿ ಅಂತ ಹೇಳ್ತಾ ಇದ್ದೀನಿ. ಸರ್, ನಮ್ಮ ಧರ್ಮಸಾಗರ ವಿದ್ಯಾಸಂಸ್ಥೆಯಲ್ಲಿ ವ್ಯಾಸಂಗ ಮಾಡ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳು ಭಾಳ ಸಾಮಾನ್ಯ ಕುಟುಂಬದಿಂದ ಬಂದಿರ್ತಕ್ಕಂಥ ವಿದ್ಯಾರ್ಥಿಗಳು ಎಲ್ಲ ಅವರನ್ನು ಒಂದು ಈ ಕಲ್ಲನ್ನು ಹೇಗೆ ಶಿಲೆ ಮಾಡ್ತಾರಾಗ ನಮ್ಮ ಉಪನ್ಯಾಸಕರು ಅವರಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ಹೊರತೆಗೆದು ಅವ್ರನ್ನ ಒಂದು ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದಿವಸನೇ ಅವ್ರಿಗೆ ಒಂದು ವಿಶ್ವಜ್ಞಾನಿಯ ಒಂದು ಜ್ಞಾನದ ಬೆಳಕನ್ನು ಕೊಡಬೇಕಂತೇಳಿ ತೀರ್ಮಾನ ಮಾಡ್ಕೊಂಡಿದ್ವಿ. ಅವರು ಪರ್ಸೆಂಟ್ ಮಾರ್ಕ್ಸ್ ಬಂದಾಗ ಮೆರಿಟ್ ಬಂದ ವಿದ್ಯಾರ್ಥಿಗಳಿಗೆ ಅದರಂತೆ ನಾವು ಇವತ್ತು ಆ ಕಾರ್ಯಕ್ರಮ ರೂಪಿಸಿ ಅವರಿಗೆ ಅವರ ಪೇರೆಂಟ್ಸ್ ಮುಖಾಂತರ ಅವರಿಗೆ ಎದುರಲ್ಲೇ ಅವ್ರ ಪೇರೆಂಟ್ಸ್ಗೆ ಒಂದು ಗೌರವ ಸನ್ಮಾನ ಸಿಗಲಿ, ಅವ್ರ ಮುಂದೆ ಅವ್ರ ಮಕ್ಕಳಿಗೆ ಒಂದು ಉತ್ಸಾಹ ತಂದೆ ತಾಯಿಗೆ ಬರಲಿ ಅಂತೇಳಿ ಇನ್ನೂ ಹೆಚ್ಚಿನ ಉತ್ಸಾಹ ಮಕ್ಕಳು ಓದಿಸಿ ಬರಲಿ ಅಂತೇಳಿ ಈ ಕಾರ್ಯಕ್ರಮ ರೂಪಿಸ್ಕೊಂಡಿದ್ವಿ. ಇದಕ್ಕೆಲ್ಲ ಪ್ರಮುಖ ಕಾರಣ ನಮ್ಮ ಗಂಗಾಜನವರು, ಬಾಬು, ನಮ್ಮ ಉಪನ್ಯಾಸಕರು, ಪ್ರಾಂಶುಪಾಲರು ಎಲ್ಲರೂ ಕೂಡ ಸಂಪೂರ್ಣವಾಗಿ ಮಾಡೋಣ ಅಂತೇಳಿ, ಮತ್ತು ನಮ್ಮ ಆಡಳಿತ ಮಂಡಳಿ ನಮ್ಮ ಹಿರಿಯರು ಮನೋರಮರಾಗಿ, ಜಗನ್ನಾಥನವರು, ಸುರೇಶ್ ಅವರಾಗಿ, ಸುರೇಶನ್ನು, ಅಶ್ವಥ್ ಈ ಒಂದು ಕಾರ್ಯಕ್ರಮ ಮಾಡಿದ್ದೀವಿ. ಯಶಸ್ವಿಯಾಗಿದೆ ಅಂದ್ಕೊಳ್ತೀನಿ ನಾವು. ನಾವು ಅದ್ರ ಬಗ್ಗೆ ಹೇಳ್ತೀವಿ. ಥ್ಯಾಂಕ್ ಯು. ಅದಕ್ಕೆ ಬಿಟ್ಟಿದ್ದೀನಿ ನಾನು, ಆಮೇಲೆ ಕೇಳ್ತೀನಿ. ನೋಡ್ರಿ ಹಾಕ್ಕೊಡು ನೋಡ್ರಿ. ಓಕೆ ಸರ್. ಚುಡೈಕೆ ನೀರನ್ನು ಮುಟ್ಟುವಾಗ ಅದು ಕೂಡ ಅವರಿಗೆ ಒಪ್ಪಲಾರದ ಮನಸ್ಸಿಗೆ ಬಂತು, ಅನ್ಯ ಭಾವಿಸಿದ್ದಾರೆ, ಅದು ತಪ್ಪದು. ಅದೇ ರೀತಿ ಡಾಕ್ಟರ್ ಅಂಬೇಡ್ಕರ್ ಅವರು 46ನೇ ಇಸ್ವಿಯಲ್ಲಿ ಬ್ರಿಟಿಷ್ ಸರ್ಕಾರ ಮತ್ತು ಭಾರತ ಸರ್ಕಾರ ಇದ್ದಾಗ ಅವರು ಈ ದೇಶದ ಜಲಸಂಪನ್ಮೂಲ ಮತ್ತು ವಿದ್ಯುತ್ ಶಕ್ತಿಯ ಮಂತ್ರಿ ಆಗ್ತಾರೆ. ಇವತ್ತೇನಾದ್ರೂ ನಮ್ಮ ದೇಶದಲ್ಲಿ ನೀವು ಎಲ್ಲ ನದಿಗಳಲ್ಲಿ ನೀರು ಹೋಗ್ಬೇಕಾದ್ರೆ ಅಥವಾ ವಿದ್ಯುತ್ ಶಕ್ತಿ ಸ್ವಿಚ್ ಆಗಿ ಕೊಡಬೇಕಾದ್ರೆ ಅದಕ್ಕೆ ಮಹತ್ವದ ಕಾರಣ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು. ಅದೇ ರೀತಿ ಅದಕ್ಕೆ ಬಿಟ್ಟಿದ್ದೀನಿ ನಾನು, ಆಮೇಲೆ ಕೇಳ್ತೀನಿ. ನೋಡ್ರಿ ಹಾಕ್ಕೊಡು ನೋಡ್ರಿ. ಓಕೆ ಸರ್. ನೋಡಿ ನಂದಕಿಶೋರ್